ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮಯ್ಯ. ಕೃಷ್ಣ, ಬಲರಾಮ ಕೃಷ್ಣ, ರಾಧಾಕೃಷ್ಣ, ಯಶೋಧ ಕೃಷ್ಣ, ಗೋಕುಲ ಕೃಷ್ಣ, ಗೋಪಾಲ ಕೃಷ್ಣ, ಕೃಷ್ಣ ಕೃಷ್ಣ ಕೃಷ್ಣ. ಅಬ್ಬಬ್ಬ, ಎಷ್ಟೊಂದು ಹೆಸರು ನಮಗೆ ಹೇಳುತ್ತಾ ಹೋದರೆ ಮುಗಿಯುವುದೇ ಇಲ್ಲ ಅಲ್ಲವೇ? ನಾನಿನ್ನೂ ಚಿಕ್ಕವನು, ಬಾಲಕ. ಹಿರಿಯರಿಗೆ ನಮಸ್ಕಾರಗಳು, ಕಿರಿಯರಿಗೆ ಶುಭಾಶಯಗಳು, ನನ್ನ ಗೆಳೆಯರಿಗೆ ಶುಭ ಕಾಮನೆಗಳು, ಹಾಗೂ ನನ್ನ ಸಖಿ ರಾಧೆಗೆ ಹೃದಯಪೂರ್ವಕ ಅಭಿನಂದನೆಗಳು. ನಾನು ಆಗಲೇ ಹೇಳಿದೆ, ನಾನಿನ್ನು ಚಿಕ್ಕವನು, ಬಾಲಕ ಅಂತ. ಏಕೆಂದರೆ ಚಿಕ್ಕವರ ಬಾಲಕರ ಮಹಾಭಾರತವಿದು. ಮಕ್ಕಳ ಮಹಾಭಾರತ ನಿಮ್ಮ ಮುಂದೆ ತರುತ್ತಿದ್ದೇನೆ. ಅಂದರೆ ಶ್ರೀ ಗುರು ದ್ರೋಣಾಚಾರ್ಯರ ಆಶ್ರಮದಲ್ಲಿ ಕೌರವರು ಪಾಂಡವರು ವಿದ್ಯೆ ಕಲಿಯುವ ಗುರುಕುಲದಲ್ಲಿ ಏನೆಲ್ಲ ನಡೆಯುತ್ತದೆ, ಹೇಗೆಲ್ಲ ನಡೆಯುತ್ತದೆ ಎಂದು ಹೇಳಲು ಬಂದಿದ್ದೇನೆ. ಇದರಲ್ಲಿ ಕೌರವರು ಪಾಂಡವರು ಗುರುಪುತ್ರ ಅಶ್ವತ್ಥಾಮ, ಏಕಲವ್ಯ ಹಾಗೂ ಕರ್ಣನ ಪಾತ್ರವೂ ಬರುತ್ತದೆ. ಪ್ರೀತಿ, ಪ್ರೇಮ, ಭಕ್ತಿ, ಶಕ್ತಿ, ವಿದ್ಯೆ, ಛಲ, ಸಮರ್ಪಣೆ, ಸಾಧನೆ, ಆಶೀರ್ವಾದ, ಪ್ರಶಂಸೆ, ಪ್ರತೀಕಾರ, ಹೀಗೆ ಅನೇಕ ವಿಷಯಗಳು ವಿನಿಮಯವಾಗುತ್ತವೆ. ಏಕೆಂದರೆ ವಿದ್ಯಾರ್ಥಿಯ ಜೀವನ ಬಹುಮುಖ್ಯವಾದದ್ದು. ಅದು ಹೊಳೆಯುವ ಬಂಗಾರದಂತೆ ಅಂತ. ಈ ವಿದ್ಯಾರ್ಥಿ ಜೀವನದಲ್ಲಿ ಕಲಿಯುವ ಪಾಠವನ್ನು ಇಡೀ ಜೀವನ ಪರ್ಯಂತ ಅನುಸರಿಸಿಕೊಂಡು ಅರ್ಥಪೂರ್ಣ ಅಭೂತಪೂರ್ವ ಜೀವನವನ್ನು ಸೃಷ್ಟಿಸಿಕೊಳ್ಳಬಹುದು. ಇಂತಹ ಉತ್ತಮ ಜೀವನವನ್ನು ನೀಡುವ ಗುರುಗಳು ಹಾಗೂ ಅಂತಹ ವಿದ್ಯೆಯನ್ನು ಕಲಿಯುವ ವಿದ್ಯಾರ್ಥಿಗಳ ಜೀವನವು ಹೇಗಿದೆ ಅಂತ ಕೊನೆಯವರೆಗೂ ನೋಡೋಣವೇ? ಬನ್ನಿ ಹಾಗಾದರೆ. ಓಂ ಗುರುವೇ ನಮಃ. ಓಂ ಗುರುವೇ ನಮಃ. ಓಂ ಗುರುವೇ ನಮಃ. ಓಂ ಗುರುವೇ ನಮಃ. ಗುರುಕುಲೈ ಗುರುಕುಲ ಹರಿಗುರುವಿನ ಪರಮ ನೆಲ. ದ್ವಾಪರ ಯುಗದ ಶಾಲೆ ದ್ರೋಣರ ತಪದ ನೆಲೆ. ಗುರುಕುಲೈ ಗುರುಕುಲ ಹರಿಗುರುವಿನ ಪರಮ ನೆಲ. ಶ್ರದ್ಧೆ ಭಕ್ತಿಯ ಮನವಾಗಬೇಕು, ಇದ್ದು ವಿದ್ಯೆಯ ಕಲಿಯಬೇಕು, ರೆದ್ದು ಗುರುವಿನ ಮನಸ್ಸು ಶುದ್ಧರಾಗಿ ಬೆಳೆಯಬೇಕು. ಗುರುಕುಲೈ ಗುರುಕುಲ ಹರಿಗುರುವಿನ ಪರಮ ನೆಲ. ನೋಡಿ ರಾಜಕುಮಾರರೇ, ಇದೇ ನಿಮ್ಮ ಭವಿಷ್ಯ ರೂಪಿಸುವ ದೇಗುಲ. ಇಲ್ಲಿ ಶ್ರದ್ಧೆ, ಭಕ್ತಿ, ವಿದ್ಯೆ, ಛಲ, ಏಕಾಗ್ರತೆ ಎಂಬ 5 ವಿಶಿಷ್ಟ ಶಕ್ತಿಗಳನ್ನು ನಿಮ್ಮದಾಗಿಸಿಕೊಳ್ಳಬೇಕು. ಹಾಗೂ ಇಲ್ಲಿ ನಿಮಗೆ ಯಾವುದೇ ರೀತಿಯ ರಾಜ ಸೌಕರ್ಯಗಳಿರುವುದಿಲ್ಲ. ಈ ಸಮವಸ್ತ್ರದಲ್ಲಿ ಎಲ್ಲರೂ ಒಂದೇ. ವಿದ್ಯೆ ಕಲಿಯುವುದರ ಜೊತೆಗೆ ನಿಮ್ಮ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಬೇಕು. ಹಾಗೂ ಸದರಿಯಂತೆ ಹಸುಗಳನ್ನು ಮೇಯಿಸಿಕೊಂಡು ಬರಬೇಕು. ದಿನನಿತ್ಯ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಅದೋ ಅಲ್ಲಿರುವ ನದಿ ತೀರದಲ್ಲಿ
ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಪ್ರಾರ್ಥನೆ ಪೂಜೆಗಳನ್ನು ಮುಗಿಸಿ ಅಭ್ಯಾಸಕ್ಕೆ ಸಿದ್ಧರಾಗಬೇಕು. ಈ ಕೊಠಡಿಯಲ್ಲಿ ನಿಮ್ಮ ವಾಸಕ್ಕೆ ವ್ಯವಸ್ಥೆ ಇರುತ್ತದೆ. ಅಲ್ಲಿರುವ ಅಸ್ತ್ರಗಳನ್ನು ಹಾಗೂ ಆಶ್ರಮವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆಗಲಿ ಗುರುಗಳೇ, ನಿಮ್ಮ ಅಪ್ಪಣೆಯಂತೆ ನಾವೆಲ್ಲರೂ ಪಾಲಿಸುತ್ತೇವೆ. ಗುರುಗಳೇ, ಆಟವಾಡಲು ಹರಟೆಗೆ ಅವಕಾಶವಿಲ್ಲವೇ? ಇದೆ, ಅದು ಮಿತವಾಗಿರಬೇಕು. ಇದು ಆಶ್ರಮ, ದೇವಸ್ಥಾನವಿದ್ದಂತೆ. ಇಲ್ಲಿ ಮೋಜು ಮಸ್ತಿಗೆಲ್ಲ ಅವಕಾಶವಿರುವುದಿಲ್ಲ. ಗುರುಗಳೇ, ನಿಮ್ಮ ಸೇವೆ ಮಾಡುವ ಅವಕಾಶವಿದೆ ಅಲ್ಲವೇ? ಖಂಡಿತ ಇದೆ ಅರ್ಜುನ. ಅದು ನಿಮ್ಮ ಸಂತೋಷಕ್ಕಾಗಿ ಮಾತ್ರ. ಭೋಜನದಲ್ಲಿ ಮಿತಿ ಇರುವುದಿಲ್ಲ ತಾನೇ ಗುರುಗಳೇ? ಸದ್ದು, ಆಹಾರ ಮಿತವಾಗಿರುತ್ತದೆ. ಭೀಮಾ, ನಿನಗೆ ಸ್ವಲ್ಪ ಕಷ್ಟವಾಗಬಹುದು, ಅನುಸರಿಸಿಕೊಂಡಿರಬೇಕು. ಆಯಿತು ಗುರುಗಳೇ. ನಿಮಗೆಲ್ಲರಿಗೂ ಒಬ್ಬ ಸಹಪಾಠಿ ಇರುವನು, ನನ್ನ ಪುತ್ರ ಅಶ್ವತ್ಥಾಮ. ಅಶ್ವತ್ಥಾಮ, ನಮಸ್ತೆ ಪಿತಾಶ್ರೀ. ನೋಡು ಅಶ್ವತ್ಥಾಮ, ನೀನು ಇವರೊಂದಿಗೆ ಇರುವಾಗ ನಾನು ನಿನ್ನ ಗುರುವಾಗಿರುತ್ತೇನೆ. ಇವರೆಲ್ಲ ನಿನ್ನ ಸಹಪಾಠಿಗಳು. ಎಲ್ಲರೊಂದಿಗೆ ಬೆರೆತು ವಿದ್ಯೆ ಕಲಿಯಬೇಕು. ಅಪ್ಪಣೆ. ಸರಿ, ಹೊರಡಿ. ಪ್ರಯಾಣದಿಂದ ದಣಿದಿದ್ದೀರಿ, ವಿಶ್ರಾಂತಿ ಪಡೆಯಿರಿ. ಗುರುಕುಲ ಈ ಗುರುಕುಲ, ಹರಿಗುರುವಿನ ಪರಮ ಮೇಲ. ಛೇ, ಲಾಸ್ಟಲ್ಲಿ ಅದಿದೆಯಾ? ಛೇ ಸಹೋದರ, ಈ ಸೊಳ್ಳೆಗಳು ನಮ್ಮನ್ನು ಕಚ್ಚಿ ಕಚ್ಚಿ ರಕ್ತ ಇರುತ್ತಿದ್ದಾವೆ. ನನಗೂ ಮಲಗಲು ಆಗುತ್ತಿಲ್ಲ. ಸಹೋದರ, ಹಾಗೆ ಮಾತನಾಡಬಾರದು, ತಪ್ಪು. ಅದು ಹೇಗೆ ಸಾಧ್ಯ ಸಹೋದರ? ಮೊದಲು ಅರಮನೆ ಉಪ್ಪರಿಗೆ ಮೇಲೆ ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದೆವು. ಇದ್ಯಾವುದೋ ಕೊಂಪೆಗೆ ಬಂದು ಸೊಳ್ಳೆಯ ಕೈಯಲ್ಲಿ ಕಚ್ಚಿಸಿಕೊಳ್ಳ ಅಂತಾಯಿತು. ನಾನ್ಯಾರು? ಕುರುವಂಶದ ಕುಮಾರ, ಹಸ್ತಿನಾಪುರದ ಯುವರಾಜ. ಅದು ಹೀಗೆ? ಛೇ! ಸಹೋದರ, ಇದು ಆಶ್ರಮ, ವಿದ್ಯೆ ಕಲಿಯಲು ಬಂದಿದ್ದೇವೆ. ಮರೆತು ಬಿಟ್ಟೆಯಾ? ಸಹೋದರ, ಹಾಗೆ ಮಾತನಾಡಬಾರದು, ತಪ್ಪು. ಅವರನ್ನು ನೋಡು, ಎಷ್ಟು ನೆಮ್ಮದಿಯಾಗಿ ನಿದ್ರಿಸುತ್ತಿದ್ದಾರೆ. ಸಹೋದರ, ಅವರು ಕಾಡು ಪ್ರಾಣಿಗಳ ಜೊತೆ ಬೆಳೆದವರು. ಈ ರೀತಿಯ ಸೊಳ್ಳೆಗಳು ಯಾವ ಲೆಕ್ಕ? ಹೌದು ಸಹೋದರ, ಹುಟ್ಟಿದಾಗಿನಿಂದ ಗಿಡ ಮರಗಳ ಮಧ್ಯೆ ವಿಶ್ರಾಂತಿ ಪಡೆದು ಕಲ್ಲು ಮುಳ್ಳುಗಳ ಮೇಲೆ ಪ್ರಯಾಣಿಸಿ ಕ್ರಿಮಿಕೀಟಗಳ ಜೊತೆ ಆಟವಾಡಿದವರು. ಅಂಥವರಿಗೆ ಈ ಆಶ್ರಮವೇ ಅರಮನೆ ಇದ್ದಂತೆ. ಹಾ ಸಹೋದರ,